ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ ಅಭ್ರಮಂ ಭಂಗರಹಿತಂ ಅಜರಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಮಿಥ್ಯಾಸಿದ್ಧಾಂತದುರ್ಧ್ವಾಂತವಿಧ್ವಂಸನವಿಚಕ್ಷಣಃ ಜಯತೀರ್ಥಾಖ್ಯತರಣಿಃ ಭಾಸತಾಂ ನೋ ಹೃದಂಬರೆ ನ್ಯಾಯಚಂದ್ರಿಕಯಾ ಯುಕ್ತಂ ನ್ಯಾಯಾಮೃತಕಲಾನಿಧಿಂ ತರ್ಕೋಡು ತಾಂಡವಕೃತಿಂ ವ್ಯಾಸತೀರ್ಥವಿದುಂ ಭಜೆ ಧ್ರುವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರಗುರವೇ ನಮೋತ್ಯಂತದಯಾಲವೇ ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ ಕಾಮಿತಾಶೇಷಕಲ್ಯಾಣಕಲನಾಕಲ್ಪಪಾದಪೌ ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯಗುರುಂ ಭಜೆ ತಪಸ್ವಾಧ್ಯಾಯಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀಗುರುಭ್ಯೋ ನಮಃ. ಭಾಗವತರಿಗೆ ದೊರೆತಕ್ಕಂಥ ಫಲ ಏನು ಅದನ್ನು ಕೃಷ್ಣ ಹೇಳ್ತಾ ಇದ್ದಾನೆ. ಹಿಂದಿನ ಶ್ಲೋಕಗಳಲ್ಲಿ ತ್ರೈವಿದ್ಯರ ಫಲವನ್ನು ಹೇಳಿ ಭಾಗವತರ ಫಲ ಏನು ಅದನ್ನು ಈ ಶ್ಲೋಕದಲ್ಲಿ ಹೇಳಿ ಹೊರಟಿದ್ದಾನೆ. ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ಅಹಾಮ್ಯಹಂ. ಬಹಳ ಪ್ರಸಿದ್ಧವಾಗಿರತಕ್ಕಂತಹ ಎಲ್ಲರೂ ಕೇಳಿರುವಂತಹ ಶ್ಲೋಕ ಇದು. ತ್ರೈವಿದ್ಯರ ಫಲವನ್ನು ಹೇಳಿ ಭಾಗವತರ ಫಲವನ್ನು ಹೇಳ್ತಾ ಇದ್ದಾನೆ. ತ್ರೈವಿದ್ಯಾನಾಂ ಫಲಂ ಮುಕ್ತ್ವಾ ಭಾಗವತಾನಾಂ ಫಲಮಾಹ. ತ್ರೈವಿದ್ಯರ ಫಲವನ್ನು ಹೇಳಿ ತ್ರೈವಿದ್ಯರಿಗೆ ಸಿಗತಕ್ಕಂತಹ ಫಲವನ್ನು ಹೇಳಿ ಭಾಗವತರಿಗೆ ದೊರೆಯತಕ್ಕಂತಹ ಫಲವನ್ನು ಹೇಳಿ ಹೊರಟಿದ್ದಾನೆ. ಅನನ್ಯಾಹ ಚಿಂತಯಂತೋ ಮಾಂ ಎಂಬ ಈ ಶ್ಲೋಕದಲ್ಲಿ. ಇದರರ್ಥ ಏನು? ನನ್ನನ್ನು ಹೊರತು ಇತರ ಯಾವ ವಿಷಯವನ್ನೂ ಚಿಂತಿಸದೆ ನನ್ನನ್ನೇ ಯಾರು ಸ್ಮರಿಸ್ತಾ ಇರ್ತಾರೋ ಅಂಥವರು ಯಾವಾಗಲೂ ಅವರು ಎಲ್ಲೇ ಇರಲಿ ನಿರಂತರವಾಗಿ ಎಲ್ಲ ದೇಶಗಳಲ್ಲಿಯೂ ಅವರು ಶರೀರ ಇಂದ್ರಿಯ ಮನಸ್ಸು ತ್ರಿಕರಣಪೂರ್ವಕವಾಗಿ ಅಂತಾರಲ್ಲ ಆ ತರಹ ಶರೀರ ಇಂದ್ರಿಯ ಮನಸ್ಸು ಇವುಗಳಿಂದ ನನ್ನ ಸೇವೆಯಲ್ಲಿ ಯಾರು ನಿರತರಾಗಿರ್ತಾರೋ ಹಾಗೂ ನಿರಂತರವಾಗಿ ನನ್ನ ಸ್ಮರಣೆಯನ್ನು ಯಾರು ಮಾಡ್ತಾರೋ ಅಂತಹ ಭಾಗವತರು ಇದ್ದಾರಲ್ಲ ಅವರ ಯೋಗಕ್ಷೇಮವನ್ನು ನಾನು ವಹಿಸ್ಕೊಂಡಿರ್ತೇನೆ ಅಂತ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ. ತ್ರೈವಿದ್ಯಾನಾಂ ಫಲಮುಕ್ತ್ವಾ ಭಾಗವತಾನಾಂ ಫಲಮಾಹ. ಹಿಂದಿನ ಶ್ಲೋಕಗಳಲ್ಲಿ ತ್ರೈವಿದ್ಯರಿಗೆ ಸಂಬಂಧಿಸಿದಂತಹ ಫಲವನ್ನು ಹೇಳಿ ಈಗ ಈ ಶ್ಲೋಕದಿಂದ ಭಾಗವತರಿಗೆ ಸಂಬಂಧಪಟ್ಟಂತಹ ಫಲವನ್ನು ಹೇಳ್ತಾ ಇದ್ದಾನೆ. ಅನನ್ಯಾಹ ಚಿಂತಯಂತೋ ಮಾಂ ಈ ಶ್ಲೋಕದಿಂದ. ನ ವಿದ್ಯತೆ ಅನ್ಯಃ ಚಿಂತ್ಯತ್ವೇನ ಏಷಾಂತೆ ಅನನ್ಯಾಹ. ಅನನ್ಯಾಹ ಚಿಂತಯಂತೋ ಮಾಂ. ಅನನ್ಯ ಅಂದ್ರೆ ಏನು? ನ ವಿದ್ಯತೆ ಅನ್ಯಃ, ಬೇರೊಬ್ಬನಿಲ್ಲ. ಯಾವುದಕ್ಕೆ? ಚಿಂತ್ಯತ್ವೇನ, ಚಿಂತನೆ ಮಾಡಲಿಕ್ಕೆ ಬೇರೆ ಇಲ್ಲ. ಇವನನ್ನು ಹೊರತುಪಡಿಸಿ ಪರಮಾತ್ಮನಿಗಿಂತ ಇತರರಾದುದನ್ನು ಸ್ಮರಿಸದೇ ಇರುವಂಥದ್ದು ಅಂತ ಅರ್ಥ. ಅನನ್ಯರು ಅಂದರೆ ಪರಮಾತ್ಮನಿಗಿಂತ ಇತರವಾದದ್ದು ಸ್ಮರಣೆಗೆ ವಿಷಯವಾಗಿ ಯಾವುದು ಇರಬಾರದು. ಅವರನ್ನ ಅನನ್ಯ ಅಂತ ಹೇಳ್ತಾರೆ. ಅನನ್ಯರು. ಅನನ್ಯ ಅಂದರೆ ಪರಮಾತ್ಮನಿಗಿಂತ ಇತರವಾದುದನ್ನು ಸ್ಮರಿಸದೇ ಇರತಕ್ಕಂಥವರು, ಅರ್ಥಾತ್ ತನ್ನನ್ನೇ ಸ್ಮರಿಸ್ತಕ್ಕಂತಹ ಜೀವರು ಅಂತ ಅರ್ಥ. ಅನನ್ಯಾಹ. ನ ವಿದ್ಯತೆ ಅನ್ಯಃ ಚಿಂತ್ಯತ್ವೇನ. ಚಿಂತ್ಯತ್ವೇನ ಅನ್ಯಃ ಯೇಷಾಂ ನ ವಿದ್ಯತೆ. ಯಾರಿಗೆ ವಿಷ್ಣುವನ್ನು ಹೊರತುಪಡಿಸಿ ಚಿಂತ್ಯತ್ವೇನ ಸ್ಮರಿಸಲ್ಪಡಲು ಯೋಗ್ಯನಾಗಿ ನ ವಿದ್ಯತೆ ಇರುವುದಿಲ್ಲವೋ, ಅರ್ಥಾತ್ ವಿಷ್ಣುವನ್ನು ಹೊರತುಪಡಿಸಿ ಬೇರೆ ಯಾರನ್ನೂ ಚಿಂತನೆ ಮಾಡದೆ ವಿಷ್ಣುವನ್ನು ಮಾತ್ರ ಯಾವನು ಚಿಂತನೆ ಮಾಡ್ತಾನೋ ಅಂಥವರನ್ನ ಅನನ್ಯರು ಅಂತ ಹೇಳುದು. ಅನ್ಯದ ಅಚಿಂತಯಂತಹ ಮಾಂ ಚಿಂತಯಂತಹ. ಅನ್ಯತ ಅಚಿಂತಯಂತಹ,
ಬೇರೆದನ್ನ ಯಾವುದನ್ನು ಸ್ಮರಿಸದೆ ಮಾಂ ಚಿಂತಂತಹ ನನ್ನನ್ನೇ ಸ್ಮರಿಸ್ತಕ್ಕಂತಹ ಯೇ ಜನಾಹ ಯಾವ ಜನರು ಪರ್ಯುಪಾಸತೆ ಪರ್ಯುಪಾಸತೆ ಅಂದರೆ ಉಪಾಸತೆ ಅಂದರೆ ಉಪಾಸನೆ ಮಾಡತಕ್ಕಂಥವರು, ಸೇವಿಸುವವರು. ಪರ್ಯುಪಾಸತೆ ಅಂದರೆ ಭಕ್ತ್ಯುದ್ರೇಕೇಣ ಉಪಾಸತೆ ಅಂತ ಅರ್ಥ. ಭಕ್ತಿಯ ಉದ್ರೇಕದಿಂದ ನನ್ನನ್ನು ಹೊರತುಪಡಿಸಿ ಬೇರೆ ಯಾರನ್ನೂ ಚಿಂತಿಸದೆ ನನ್ನನ್ನು ಮಾತ್ರ ಸ್ಮರಿಸ್ತಾ ಇರ್ತಕ್ಕಂತಹ ಯಾವ ಜೀವರು ಪರ್ಯುಪಾಸತೆ ಭಕ್ತ್ಯುದ್ರೇಕದಿಂದ ನನ್ನನ್ನೇ ಸೇವಿಸುತ್ತಾರೋ ತೇಷಾಂ ಅಂಥವರ ನಿತ್ಯಾಭಿಯುಕ್ತಾನಾಂ, ನಿತ್ಯಾಭಿಯುಕ್ತರು ಅಂದ್ರೆ ಏನು? ನಿತ್ಯಂ ಅಭಿಯುಕ್ತಾನಾಂ, ನಿತ್ಯ ಅಂದರೆ ಯಾವಾಗಲೂ, ನಿತ್ಯ ಯಾವಾಗಲೂ, ಮತ್ತೆ ಎಲ್ಲ ಕಡೆಯಲ್ಲಿಯೂ, ನಿತ್ಯಂ ಯಾವಾಗಲೂ, ಎಲ್ಲೆಡೆಯಲ್ಲಿಯೂ ಅಂತ ಅರ್ಥ. ಸರ್ವಸ್ಮಿನ್ ದೇಶೇ ಎಲ್ಲೆಡೆಯಲ್ಲಿಯೂ ಸಹ, ಎಲ್ಲ ಕಡೆಯಲ್ಲಿಯೂ, ಎಲ್ಲ ದೇಶಗಳಲ್ಲಿಯೂ, ನಿತ್ಯಂ ನಿರಂತರವಾಗಿ, ಮತ್ತೆ ಅಭಿ ಅಂದ್ರೆ ಏನು? ನಿತ್ಯ ಅಂದರೆ ನಿರಂತರವಾಗಿ, ಅಭಿ ಅಂದರೆ ಎಲ್ಲ ದೇಶಗಳಲ್ಲಿಯೂ, ಅಥವಾ ಅಭಿ ಅಂದರೆ ಶರೀರೇಂದ್ರಿಯ ಮನಸ್ಸುಗಳಿಂದ ಅಂತ ಅರ್ಥ. ಶರೀರ ಇಂದ್ರಿಯ ಮನಸ್ಸುಗಳಿಂದ, ಇವುಗಳಿಂದ ಯುಕ್ತಾನಾಂ ಪರಮಾತ್ಮನ ಸೇವೆಯಲ್ಲಿ ತೊಡಗಿರತಕ್ಕಂತಹ ಜೀವರ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ, ಯೋಗಕ್ಷೇಮ ಅಂದರೆ ಯೋಗಶ್ಚ ಕ್ಷೇಮಶ್ಚ ಯೋಗಕ್ಷೇಮಂ, ದ್ವಂದ್ವೈಕವಾದ ಭಾವ. ಭಗವತ್ ಸೇವೋದ್ಯುಕ್ತಾನಾಂ ನಿತ್ಯಂ ತಸ್ಮರಣವತಾಂ, ಯಾವಾಗಲೂ ಪರಮಾತ್ಮ ಸ್ಮರಣೆಯನ್ನು ಮಾಡ್ತಕ್ಕಂಥವರು ಅಂತಹವರು ಯೋಗಕ್ಷೇಮಂ. ಯೋಗಕ್ಷೇಮ ಅಂದ್ರೇನು? ಯೋಗ ಮತ್ತು ಕ್ಷೇಮ ದ್ವಂದ್ವೈಕವಾದ ಭಾವ. ಯೋಗಶ್ಚ ಕ್ಷೇಮಶ್ಚ ಯೋಗಕ್ಷೇಮಂ ಅಂತ ಅರ್ಥ. ಯೋಗ ಅಂದ್ರೆ ಏನು? ಕ್ಷೇಮ ಅಂದ್ರೆ ಏನು? ಯೋಗಕ್ಷೇಮವನ್ನು ವಹಿಸ್ತೇನೆ. ಇಲ್ಲಿ ಎರಡಿದೆ, ಯೋಗಕ್ಷೇಮವು, ಯೋಗಶ್ಚ ಕ್ಷೇಮಶ್ಚ ಯೋಗಕ್ಷೇಮವು ಅಂತ ಆಗಬೇಕು. ಅಲ್ಲಿ ದ್ವಂದ್ವೈಕವಾದ ಭಾವ ಬಂದು ನಪುಂಸಕಲಿಂಗ ಆಗಿದೆ, ಏಕವಚನದಲ್ಲಿದೆ. ಯೋಗ ಮತ್ತು ಕ್ಷೇಮ ಇವುಗಳನ್ನು ನಾನು ವಹಿಸ್ಕೊಳ್ತೇನೆ ಅಂತ. ಯೋಗ ಅಪ್ರಾಪ್ತಸ್ಯ ಪ್ರಾಪ್ತಿ ಯೋಗ, ಪ್ರಾಪ್ತಸ್ಯ ಪರಿರಕ್ಷಣಂ ಕ್ಷೇಮ ಅಂತ. ಯೋಗಕ್ಷೇಮ ಅಂದ್ರೆ ಹಿಂದೆ ಇಲ್ಲದೇ ಇದ್ದದನ್ನು ಗಳಿಸೋದು, ಆಮೇಲೆ ಆ ಗಳಿಸಿದ್ದನ್ನು ರಕ್ಷಣೆ ಮಾಡಿಕೊಳ್ಳೋದು, ಇದೆರಡೂ ಮುಖ್ಯ. ಅಪ್ರಾಪ್ತಸ್ಯ ಪ್ರಾಪ್ತಿ ಯೋಗ, ಪ್ರಾಪ್ತಸ್ಯ ಪರಿರಕ್ಷಣಂ ಕ್ಷೇಮ. ಇದೆರಡು ನಮ್ಮಲ್ಲಿ ಯಾವುದಿಲ್ಲವೋ ಅದನ್ನು ಗಳಿಸುವಂಥದ್ದು ಯೋಗ. ಇನ್ನು ಗಳಿಸಿದ್ದನ್ನ ಅದು ನಾಶವಾಗದ ಹಾಗೆ ಇಟ್ಟುಕೊಳ್ಳೋದು ಅದು ಕ್ಷೇಮ. ಇದು ಯೋಗಕ್ಷೇಮ. ನಿಜವಾದ ಯೋಗಕ್ಷೇಮ ಅಂದ್ರೆ ಏನು ಅಂದ್ರೆ ಅಪ್ರಾಪ್ತ ಪ್ರಾಪ್ತಿ ಯೋಗ. ಯೋಗಕ್ಷೇಮ ಅಂದ್ರೆ ಒಂದು ಅರ್ಥ ಯೋಗಸ್ಯ ಕ್ಷೇಮ ಇತಿವಾ, ಯೋಗಸ್ಯ ಕ್ಷೇಮ, ಯೋಗಸ್ಯ ಕ್ಷೇಮ ಷಷ್ಠಿ ತತ್ಪುರುಷ. ಯೋಗ ಅಂದರೆ ಮೊದಲು ನಮಗೆ ಸಿಗದೇ ಇದ್ದದ್ದು ಈಗ ಸಿಗುದು, ಅದು ಯೋಗ. ಮೊದಲೇ ಸಿಗದೇ ಇದ್ದದ್ದು ಸಿಗುದು, ಅದು ಯೋಗ. ಯಾವುದು? ಅದು ಮೋಕ್ಷ ರೂಪವಾಗಿರತಕ್ಕಂಥ ಫಲ. ಪ್ರಾಪ್ತಸ್ಯ ಪರಿರಕ್ಷಣಂ, ಯೋಗಸ್ಯ ಹಿಂದೆ ಸಿಗದೇ ಇದ್ದು ಸಿಕ್ಕಿತು, ಯಾವುದು? ಮೋಕ್ಷ. ಹಿಂದೆ ಸಿಗದೇ ಇರತಕ್ಕಂತಹ ಮೋಕ್ಷ ಫಲ ಸಿಕ್ಕಿತು. ಅದರ ಕ್ಷೇಮ, ಕ್ಷೇಮ ಅಂದ್ರೇನು? ಅದು ನಾಶವಾಗದಂತೆ ಪರಿರಕ್ಷಣೆ ಮಾಡುವಂಥದ್ದು, ಅದು ಕ್ಷೇಮ. ಆ ಫಲಕ್ಕೆ ಕೊನೆ ಇಲ್ಲ. ಈಗ ಸ್ವರ್ಗ ಫಲ ಉಂಟಲ್ವಾ, ನಮ್ದು ಎಷ್ಟು ಪುಣ್ಯ ಇರುತ್ತೆ ಅದು ಇರುವವರೆಗೆ ಆ ಸ್ವರ್ಗ ಫಲ, ಅದಾದ್ಮೇಲೆ ಮತ್ತೆ ಹಿಂದಿರುಗಿ ಬರಬೇಕು. ಇದು ಹಾಗಲ್ಲ, ಒಮ್ಮೆ ಮೋಕ್ಷ ಸಿಕ್ಕಿದ್ರೆ ಮತ್ತೆ ಭೂಮಿಗೆ ಬರಲಿಕ್ಕಿಲ್ಲ. ಈ ಫಲದ ಪರಿರಕ್ಷಣೆ ಇದು ಯಾವತ್ತೂ ಕೊನೆಗೊಳ್ಳದಂತೆ. ಸ್ವರ್ಗಾದಿ ಯಾಗಗಳನ್ನು ಮಾಡುತ್ತಾ ಸ್ವರ್ಗಾದಿ ಫಲವನ್ನು ಪಡೆಯುವಂಥದ್ದುಂಟಲ್ವಾ, ಅದು ನಮ್ಮ ಪುಣ್ಯ ಇರೋ ತನಕ ಇರುತ್ತದೆ. ಅದು ಖಾಲಿ ಆದ್ಮೇಲೆ ಕ್ಷೀಣೆ ಪುಣ್ಯ ಮರ್ತ್ಯಲೋಕಂ ವಿಶಂತಿ. ಆದರೆ ಇದು ಹಾಗಲ್ಲ, ಇದು ಒಮ್ಮೆ ಸಿಕ್ಕಿದ ಮೇಲೆ ಇದನ್ನು ಯಾವತ್ತು ಪರಮಾತ್ಮ ರಕ್ಷಣೆ ಮಾಡ್ತಾನೆ. ಅವನನ್ನು ನಂಬಿ ಮೋಕ್ಷವನ್ನು ಗಳಿಸಿದ ಮೇಲೆ ಆ ಮೋಕ್ಷ ಯಾವತ್ತು, ಮೋಕ್ಷವನ್ನು ಬಿಟ್ಟು ಮತ್ತೆ ಭೂಲೋಕಕ್ಕೆ ಬರುವುದಿಲ್ಲ. ವೈಕುಂಠವನ್ನು ಪರಿತೀರಿಸಿ ಮತ್ತೆ ಅವನು ಮತ್ತೆ ಬರುವುದಿಲ್ಲ. ಅದು ನಚ ಪುನರಾವರ್ತತೆ, ಅವನು ಯಾವತ್ತೂ ಮತ್ತೆ ಭೂಮಿಗೆ ಬರುವುದಿಲ್ಲ.
ಎಂದಿಯೂ ಕೊನೆಗೊಳ್ಳದಂತೆ ಪರಿರಕ್ಷಣೆ ಮಾಡೋದು. ಆ ಫಲ ಉಂಟಲ್ಲ, ಆ ಫಲಕ್ಕೆ ಕೊನೆ ಎಂಬುದು ಇಲ್ಲ, ಅದಕ್ಕೆ ಕ್ಷೇಮ ಅಂತಾರೆ. ಹೀಗೆ ಯೋಗ ಕ್ಷೇಮ, ಅಪ್ರಾಪ್ತಸ್ಯ ಪ್ರಾಪ್ತಿ ಯೋಗ. ದೊರಕದೇ ಇರತಕ್ಕಂತಹ ಮೋಕ್ಷ ದೊರಕಿದ್ದು ಅದು ಯೋಗ. ಆ ಯೋಗಸ್ಯ ಕ್ಷೇಮ, ಯೋಗದ ಪರಿರಕ್ಷಣೆ. ಆ ಹಿಂದೆ ಕೈಗೂಡದೇ ಇದ್ದಂತಹ ಏನು ಮೋಕ್ಷ ಕೈಗೂಡಿದ ಮೇಲೆ ಆ ಮೋಕ್ಷ ರೂಪ ಫಲ ಏನಾಗಬೇಕು? ಫಲದ ಕ್ಷೇಮ. ಕ್ಷೇಮ ಅಂದ್ರೆ ಏನು? ಅದು ಕೊನೆಗೊಳ್ಳದಂತೆ ಪರಿರಕ್ಷಣೆ ಮಾಡುವಂಥದ್ದು ಕ್ಷೇಮ. ಆ ಫಲಕ್ಕೆ ಕೊನೆ ಇಲ್ಲದೇ ಇರುವುದು, ಅದನ್ನ ಅಹಂ ವಹಾಮಿ, ನಾನು ನಿರ್ವಹಿಸ್ತೇನೆ ಅಂತ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ. ಅನನ್ಯಾಹ ಚಿಂತಯಂತೋ ಮಹ ಎಂಬ ಶ್ಲೋಕದಲ್ಲಿ ಅಪ್ರಾಪ್ತ ಪ್ರಾಪ್ತಿ ಯೋಗ ಅಂದರೆ ಮೋಕ್ಷರೂಪವಾಗಿರುವಂಥದ್ದು. ತಸ್ಯ ಕ್ಷೇಮ ಅಂದರೆ ಅನಂತತ್ವಂ ವಹಾಮಿ, ಅದು ನಾಶವಾಗದಂತೆ, ಆ ಫಲ ಎಂದಿಗೂ ಕೊನೆಯಾಗದಂತೆ ನೋಡ್ಕೊಳ್ತೇನೆ. ಅದರರ್ಥ ಅಹಂ ಅಪುನರಾವೃತ್ತಿ ಲಕ್ಷಣಂ ಪುರುಷಾರ್ಥಂ ದದಾಮಿ ಇತ್ಯರ್ಥಃ. ಹಿಂದೆ ಎಂದು ಮತ್ತೆಂದು ಪುನಃ ಭೂಮಿಗೆ ಬರದೇ ಇರತಕ್ಕಂತಹ ಪುರುಷಾರ್ಥ, ನಾಲ್ಕನೇ ಪುರುಷಾರ್ಥ, ಧರ್ಮ ಅರ್ಥ ಕಾಮ ಮೋಕ್ಷ, ನಾಲ್ಕನೇ ಪುರುಷಾರ್ಥ ಮೋಕ್ಷರೂಪವಾಗಿರತಕ್ಕಂತಹ ಫಲವನ್ನು ನಾನು ಕೊಡ್ತೇನೆ ಅಂತ ಇದರ ಅರ್ಥ. ಭಗವತಃ ಸರ್ವಯಜ್ಞ ಭೋಕ್ತೃತ್ವ ಅವಿಶೇಷೇಪಿ ತ್ರೈವಿಧ್ಯ ಭಾಗವತಯೋ ಫಲಭೇದ ಭಗವದ್ಜನ ರೂಪ ಉಪಾಯ ಭೇದಕೃತ ಇತಿ ದ್ಯೋತನಾಯ ಅನನ್ಯಾಹ ಇತ್ಯಾದಿ ವಿಶೇಷಣೋಕ್ತಿ. ತಥಾ ಹಿ ಯೋ ಯೋ ಯಾಮ್ಯಾಂ ತನುಂ ಭಕ್ತಃ ಶ್ರದ್ಧಯಾರ್ಚಿತಮಿಚ್ಛತಿ ಇತ್ಯಾದೋ ಪೂರ್ವಂ ತ್ರೈವಿದ್ಯಾನಾಂ ಅನ್ಯದೇವತಾ ಯಾಜಿತ್ವಮುಕ್ತಂ ಭಾಗವತಾನಾಂ ತದ್ವಿರೋಧಿತಯ ಅನನ್ಯಾಹ ಇತ್ಯುಕ್ತಂ. ನತು ಮಾಂ ಅಭಿಜಾನಂತಿ ತತ್ವೇನ ಇತಿ ತ್ರೈವಿದ್ಯಾನಾಂ ಅತ್ಸೇ ಭಕ್ತಿ ಜ್ಞಾನಾಭಾವ ಉಕ್ತಃ. ಪರಮಾತ್ಮ ಈಗ ತ್ರೈವಿದ್ಯರು ಮಾಡತಕ್ಕಂಥ ಯಜ್ಞದ ಫಲವನ್ನು ಅನುಭವಿಸ್ತಾನೆ, ಭಾಗವತ ಮಾಡತಕ್ಕಂಥ ಯಜ್ಞದ ಫಲವನ್ನು ಅನುಭವಿಸ್ತಾನೆ. ಈ ಅಂಶದಲ್ಲಿ ವ್ಯತ್ಯಾಸ ಇಲ್ಲ, ಫಲವನ್ನು ಎರಡು ಫಲವನ್ನು ಅನುಭವಿಸ್ತಾನೆ. ಆದರೆ ಅವರು ಕೈಗೊಳ್ತಕ್ಕಂತಹ ಆ ಸಾಧನೆಯಲ್ಲಿ ವ್ಯತ್ಯಾಸ ಇದೆ. ಸಾಧನೆಯಲ್ಲಿ ವ್ಯತ್ಯಾಸ ಇದೆ. ಇಬ್ಬರು ಕೂಡ ಸೇವೆ ಮಾಡಿದ್ದಾರೆ, ಇಬ್ಬರು ಕೂಡ ಭಜಿಸಿದ್ದಾರೆ. ಆದರೆ ಫಲದಲ್ಲಿ ಯಾಕೆ ವ್ಯತ್ಯಾಸ ಅಂತಂದರೆ ಅದನ್ನು ಹೇಳಿದ್ದು ಭಾಗವತರು ಅನನ್ಯಾಹ ಚಿಂತಯಂತೋ ಮಾಂ ಅಂತ ವಿಶೇಷಣೆ ಕೊಟ್ಟಿದ್ದಾರೆ ಇಲ್ಲಿ. ಭಗವಂತನ ಸೇವೆಯಲ್ಲಿ ಯಾವುದೇ ವ್ಯತ್ಯಾಸವನ್ನ ಮಾಡದೆ, ಹಿಂದೆ ಯಾರು ಯಾವ ಬ್ರಹ್ಮರುದ್ರಾದಿ ದೇವತೆಗಳನ್ನ ಅವರಲ್ಲಿ ಭಕ್ತಿ ಉಳ್ಳವರಾಗಿ ಶ್ರದ್ಧೆಯಿಂದ ಪೂಜಿಸಲು ಇಚ್ಛಿಸ್ತಾರೋ ಅವರವರಿಗೆ ಆಯಾ ದೇವತೆಗಳ ವಿಷಯದಲ್ಲಿ ಅಚಲವಾದ ಶ್ರದ್ಧೆಯನ್ನು ಅನುಗ್ರಹಿಸ್ತೇನೆ ಅಂತ ಹಿಂದೆ ಬಂದಿತ್ತು 7ನೇ ಅಧ್ಯಾಯದಲ್ಲಿ. ಹೀಗೆ ತ್ರೈವಿದ್ಯರು ಇತರ ದೇವತೆಗಳನ್ನು ಉದ್ದೇಶ ಮಾಡತಕ್ಕಂತಹ ಯಾಗ ಉಂಟಲ್ವಾ, ಅದು ಇತರ ದೇವತೆಗಳನ್ನು ಉದ್ದೇಶವಾಗಿ ಮಾಡತಕ್ಕಂತಹ ಯಾಗ. ಆದರೆ ಇಲ್ಲಿ ಭಾಗವತ ಹೇಳುವಾಗ ಅನನ್ಯಾಹ ಅಂತ ಹೇಳಿ ವಿಶೇಷಣೆ ಕೊಟ್ಟಿದ್ದಾನೆ ಪರಮಾತ್ಮ. ಅನನ್ಯಾಹ ಅಂದ್ರೆ ಇತರ ದೇವತೆಗಳನ್ನು ಉದ್ದೇಶಿ ಯಾಗ ಮಾಡದೆ ಪರಮಾತ್ಮನನ್ನು ಮಾತ್ರ ಉದ್ದೇಶ ಮಾಡತಕ್ಕಂತಹ ಯಾಗ, ಪರಮಾತ್ಮನ ಮಾತ್ರ ಉದ್ದೇಶ ಮಾಡತಕ್ಕಂತಹ ಯಾಗ. ಅದು ಇನ್ಯಾರ ಉದ್ದೇಶವೂ ಇಲ್ಲ, ಇಲ್ಲಿ ಇತರ ದೇವತೆಗಳ ಉದ್ದೇಶ ಇಲ್ಲ. ಆದರೆ ಅಲ್ಲಿ ತ್ರೈವಿದ್ಯರ ಬಗ್ಗೆ ಹೇಳುವಾಗ ಹಿಂದೆ 7ನೇ ಅಧ್ಯಾಯದಲ್ಲಿ ಬಂತಲ್ಲ, ಆ 7ನೇ ಅಧ್ಯಾಯದಲ್ಲಿ ಬರತಕ್ಕಂತಹ ಯೋ ಯೋ ಯಾಮ್ಯಾಂ ತನುಂ ಭಕ್ತಃ ಶ್ರದ್ಧೆಯಾರ್ಚಿತಮಿಚ್ಛತಿ ಅಂತ, ಅಲ್ಲಿ ಯಾರ್ಯಾರು ಯಾವ್ಯಾವ ದೇವತೆಗಳನ್ನು ಅವರವರಲ್ಲಿ ಭಕ್ತಿ ಉಳ್ಳವರಾಗಿ ಶ್ರದ್ಧೆಯಿಂದ ಪೂಜಿಸ್ತಾರೋ ಅವರವರಿಗೆ ಆಯಾ ದೇವತೆಗಳ ವಿಷಯದಲ್ಲಿ ಅಚಲವಾದ ಶ್ರದ್ಧೆಯನ್ನು ನಾನು ಕೊಡ್ತೇನೆ ಅಂತ ಹೇಳಿ ಆ ತ್ರೈವಿದ್ಯರು ಇತರ ದೇವತೆಗಳನ್ನು ಉದ್ದೇಶಿಸಿ ಯಾಗ ಮಾಡ್ತಾರೆ, ಆದ್ದರಿಂದ ಅವರಿಗೆ ಆ ಫಲ. ಆದರೆ ಈ ಭಾಗವತರು ಅನನ್ಯಾಹ, ಇತರ ದೇವತೆಗಳನ್ನು ಉದ್ದೇಶಿಸಿ ಯಾಗ ಮಾಡದೆ ಪರಮಾತ್ಮನನ್ನು ಮಾತ್ರ ಉದ್ದೇಶ ಯಾಗ ಮಾಡ್ತಾರೆ. ಆದ್ದರಿಂದ ಅವರಿಬ್ಬರ ಫಲ ಭೋಕ್ತೃತ್ವದಲ್ಲಿ ವ್ಯತ್ಯಾಸ ಇಲ್ಲದಿದ್ರೂ ಕೂಡ ಅವರು ಮಾಡುವ ರೀತಿಯಲ್ಲಿ, ಅವರ ಅನುಷ್ಠಾನದ ರೀತಿಯಲ್ಲಿ ವ್ಯತ್ಯಾಸ ಇರುವುದರಿಂದ ಈ ಇಬ್ಬರ ಫಲದಲ್ಲಿ ವ್ಯತ್ಯಾಸ ಇದೆ. ಮತ್ತೆ ಇದರಲ್ಲಿ ಅತಿಶಯವಾಗಿರತಕ್ಕಂತಹ ಫಲ ಇದೆ. ಯಾಕೆಂದ್ರೆ ಇವರು ಅನನ್ಯಾಹ, ಇತರ ದೇವತೆಗಳನ್ನು ಉದ್ದೇಶಿಸಿ ಯಾಗ ಮಾಡದೆ ಪರಮಾತ್ಮನನ್ನು ಮಾತ್ರ ಉದ್ದೇಶ ಮಾಡ್ತಾರೆ. ಆದ್ದರಿಂದ
ಈ ತ್ರೈವಿದ್ಯರಲ್ಲಿ ಅತಿಶಯ ಭಕ್ತಿ ಇಲ್ಲ, ಅವರಲ್ಲಿ ಅತಿಶಯ ಭಕ್ತಿ ಇಲ್ಲ, ಮತ್ತೆ ಪರಮಾತ್ಮ ವಿಷಯದಲ್ಲಿ ಅಷ್ಟು ಜ್ಞಾನವೂ ಇಲ್ಲ. ಹಾಗಾಗಿ ತತ್ವಜ್ಞಾನ ಇಲ್ಲ ಅಂದಮೇಲೆ ಅತಿಶಯ ಭಕ್ತಿ ಬರಲಿಕ್ಕೆ ಸಾಧ್ಯ ಇಲ್ಲ. ಅತಿಶಯವಾದ ಭಕ್ತಿ ಬರಬೇಕಾದ್ರೆ ತತ್ವಜ್ಞಾನ ಬರಬೇಕು. ತತ್ವಜ್ಞಾನ ಪೂರ್ವಕವಾಗಿ ಪರಮಾತ್ಮನಲ್ಲಿ ಮಾಡತಕ್ಕಂತಹ ಅತಿಶಯವಾದ ಭಕ್ತಿ, ಆ ತತ್ವಜ್ಞಾನ ಇಲ್ಲ ಅಂತ ಆದಮೇಲೆ ಅತಿಶಯವಾಗಿರ್ತಕ್ಕಂಥ ಭಕ್ತಿ ಅಲ್ಲಿ ಇಲ್ಲ. ಆದರೆ ಭಾಗವತರಿಗೆ ಪರಮಾತ್ಮನಲ್ಲಿ ಅತಿಶಯವಾಗಿರತಕ್ಕಂಥ ಭಕ್ತಿ ಇದೆ. ಅದನ್ನು ಸೂಚಿಸಲಿಕ್ಕೋಸ್ಕರವಾಗಿ ಪರ್ಯುಪಾಸತೆ ಅಂತ ವಿಶೇಷಣ ಕೊಟ್ಟ. ಅನನ್ಯಾಹ ಮತ್ತೆ ಪರ್ಯುಪಾಸತೆ, ಇತರ ದೇವತೆಗಳನ್ನು ಭಜಿಸದೆ, ಇತರ ದೇವತೆಗಳನ್ನು ಉದ್ದೇಶಿ ಯಾಗ ಮಾಡದೆ ಪರಮಾತ್ಮನನ್ನು ಮಾತ್ರ ಉದ್ದೇಶಿ ಯಾಗ ಮಾಡುವಂಥದ್ದು. ಅದರ ಫಲ ಏನು? ಅದು ಫಲವೇ ಅಧಿಕವಾಗಿರತಕ್ಕಂತಹ ಫಲ. ಈ ಭಾಗವತರಿಗೆ ಪರಮಾತ್ಮನ ಅತಿಶಯವಾಗಿರ್ತಕ್ಕಂಥ ಭಕ್ತಿ ಇದೆ. ಮತ್ತೆ ಅವರು ಅತಿಶಯವಾದ ಭಕ್ತಿಯಿಂದ ಮಾಡುವರಾದ್ದರಿಂದ ಅವರ ಫಲದಲ್ಲಿ ವಿಶೇಷ ಇದೆ. ಅದಕ್ಕೋಸ್ಕರ ಪರ್ಯುಪಾಸತೆ, ಅನನ್ಯಾಹ, ಇತರ ದೇವತೆಗಳನ್ನು ಉದ್ದೇಶಿಸಿ ಮಾಡದೆ ಪರಮಾತ್ಮನ ಮಾತ್ರ ಉದ್ದೇಶವಾಗಿಟ್ಕೊಂಡು ಮಾಡತಕ್ಕಂತಹ ಯಾಗ. ಮತ್ತೆ ಪರ್ಯುಪಾಸತೆ ಅಂದರೆ ಪರಮಾತ್ಮನಲ್ಲಿ ಅತಿಶಯವಾಗಿರ್ತಕ್ಕಂಥ ಭಕ್ತಿಯಿಂದ ಅವರು ಮಾಡ್ತಾರೆ, ಭಕ್ತಿಯಿಂದ ಉಪಾಸನೆ ಮಾಡ್ತಾರೆ ಅಂತ ಇಲ್ಲಿ ಹೇಳಿರುವಂಥದ್ದು. ಹಿಂದೇನಿದೆ, ಕಾಮಕಾಮಾಹ, ಅವರು ಲೌಕಿಕವಾಗಿರ್ತಕ್ಕಂಥ ವಿಷಯ ಕಾಮನೆಯಿಂದಲೇ ಬಯಸ್ತಾರೆ ಅಂತ. ಇಲ್ಲಿ ಅನನ್ಯಾಹ ಮಾಂ ಚಿಂತೆಯಂತಹ, ಅವರು ಮತ್ತೆ ಮತ್ತೆ ವಿಷಯ ಭೋಗಗಳನ್ನು ಬಯಸಿ ಯಾಗಗಳನ್ನು ಮಾಡ್ತಾರೆ. ಆದರೆ ಭಾಗವತರು ಏನು ಮಾಡ್ತಾರೆ ಅಂದರೆ ಅನನ್ಯಾಹ ಮಾಂ ಚಿಂತೆಯಂತಹ, ನನ್ನನ್ನಷ್ಟೇ ಸ್ಮರಿಸ್ತಾರೆ ಹೊರತು ಅವರು ಯಾವತ್ತೂ ಕಾಮವನ್ನಲ್ಲ, ಅವರಿಗೆ ಯಾವ ವಿಷಯ ಕಾಮನೆ ಇಲ್ಲ. ಮಾಮೇವ ಯಜಂತಿ. ಈ ರೀತಿಯಾಗಿ ಇವರಿಬ್ಬರ ಅನುಷ್ಠಾನದಲ್ಲಿ ವ್ಯತ್ಯಾಸ ಇದೆ ಅಂತ ತೋರಿಸಲಿಕ್ಕೋಸ್ಕರವಾಗಿ ಈ ಶ್ಲೋಕದಲ್ಲಿ ಅನನ್ಯಾಹ ಅಂತ ಪದ ಹೇಳಿದ್ದು. ಆಮೇಲೆ ಅನನ್ಯಾಹ ಚಿಂತೆಯಂತೋಮ ನಿತ್ಯಯುಕ್ತಾಭಿಯುಕ್ತರು ಅಂತ ಹೇಳಿದ್ದು. ಮತ್ತೆ ಪರ್ಯುಪಾಸತೆ ಅಂತ ವಿಶೇಷಣ ಕೊಟ್ಟದ್ದು. ಈ ವಿಶೇಷಣ ಮೂಲಕವಾಗಿ ಇವರಿಬ್ಬರ ತ್ರೈವಿದ್ಯರಲ್ಲಿ ಮತ್ತು ಭಾಗವತರಲ್ಲಿ ಇರತಕ್ಕಂಥ ಸಾಧನೆಯಲ್ಲಿ ತುಂಬ ವ್ಯತ್ಯಾಸ ಇದೆ. ಆದ್ದರಿಂದ ಫಲದಲ್ಲಿ ವ್ಯತ್ಯಾಸ ಇರುವಂಥದ್ದು ಯುಕ್ತವೇ ಆಗಿದೆ ಎಂಬ ವಿಚಾರವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಭಗವತಃ ಸರ್ವಯಜ್ಞ ಭಕ್ತತ್ವ ಅವಿಶೇಷೇಪಿ, ಪರಮಾತ್ಮ ಎಲ್ಲರ ಯಜ್ಞವನ್ನು ಸ್ವೀಕಾರ ಮಾಡುವಂಥದ್ರಲ್ಲಿ ಯಾವ ವಿಶೇಷ ಇಲ್ಲದಿದ್ರೂ ಕೂಡ ತ್ರೈವಿದ್ಯ ಭಾಗವತಯೋ ಫಲಭೇದ, ತ್ರೈವಿದ್ಯ ಹಾಗೂ ಭಾಗವತರ ಫಲದಲ್ಲಿ ಭೇದ ಇದೆ. ಅದು ಭಗವದ್ ಯಜನ ರೂಪ ಉಪಾಯ ಭೇದ ಕೃತಃ ಇತಿ ದ್ಯೋತನಾಯ. ಭಗವಂತನ ಯಜನ ರೂಪ ಉಪಾಯ, ಇವರು ಮಾಡತಕ್ಕಂತಹ ಭಗವದ್ ಯಜನ ರೂಪವಾಗಿರ್ತಕ್ಕಂಥ ಉಪಾಯ ಉಂಟಲ್ವಾ, ಇದುವೇ ಬೇರೆ. ಅವರು ಕಾಮಕಾಮಃ ಫಲಭೋಗವನ್ನು ಐಹಿಕವಾಗಿರ್ತಕ್ಕಂತಹ ಭೋಗವನ್ನು ಬಯಸಿ ಅವರು ಮಾಡ್ತಾರೆ. ಮತ್ತೆ ಭಗವಂತನನ್ನು ಬಿಟ್ಟು ಇತರ ದೇವತೆಗಳನ್ನು ಉಪಾಸನೆ ಮಾಡ್ತಾರೆ. ಆದರೆ ಇವರು ಹಾಗಲ್ಲ, ಇವರು ಇತರ ದೇವತೆಗಳನ್ನು ಉಪಾಸನೆ ಮಾಡದೆ ವಿಷ್ಣುವನ್ನು ಮಾತ್ರ ಉಪಾಸನೆ ಮಾಡ್ತಾರೆ. ಮಾತ್ರ ಅಲ್ಲ, ಬೇರೆ ಯಾವುದನ್ನು ಇವರು ಬಯಸುವುದಿಲ್ಲ. ಮತ್ತೆ ಪರ್ಯುಪಾಸತೆ, ಇದನ್ನು ತಿಳಿಸೋಕ್ಕೋಸ್ಕರವಾಗಿ ಅನನ್ಯಾಹ ಇತ್ಯಾದಿ ವಿಶೇಷಣೋಕ್ತಿ. ಅನನ್ಯಾಹ ಮತ್ತೆ ಪರ್ಯುಪಾಸತೆ ಈ ವಿಶೇಷವನ್ನು ಕೊಟ್ಟಿದ್ದು. ಹೇಗೆ ಅಂದರೆ ಯೋಯೋ ಮಾಮ್ಯಾಂ ಯೋಯೋ ಯಾಮ್ಯಾಂ ತನು ಭಕ್ತ ಶ್ರದ್ಧೆಯಾರ್ಚಮಿಚ್ಛತಿ ಇತ್ಯಾದಿ ಪೂರ್ವಂ ಯೋಯೋ ಯಾಮ್ಯಾಂ ತನು ಭಕ್ತ ಎಂಬ ಶ್ಲೋಕದಲ್ಲಿ 7ನೇ ಅಧ್ಯಾಯದ ಶ್ಲೋಕದಲ್ಲಿ ಏನು ತ್ರೈವಿದ್ಯರಿಗೆ ಅನ್ಯದೇವತಾ ಯಾಚಿತ್ವವನ್ನು ಹೇಳಿದ್ದಾರೆ. ಭಾಗವತರಿಗೆ ತದ್ವಿರುದ್ಧತೆಯ, ಇವರು ಹಾಗಲ್ಲ, ಅವರು ಅನ್ಯದೇವತಾ ಯಾಜನ ಮಾಡಿದರೂ ಕೂಡ ಇವರು ಭಾಗವತರು ತದ್ವಿರೋಧಿತೆಯ ಅನನ್ಯಾಹ, ಇತರ ದೇವತೆಗಳನ್ನು ಭಜಿಸದೆ ಕೇವಲ ವಿಷ್ಣುನ ಮಾತ್ರ ಭಜಿಸ್ತಾರೆ. ನತು ಮಾಂ ಅಭಿಜಾನಂತಿ ತತ್ವೇನಿತಿ ತ್ರೈವಿದ್ಯಾನಾಂ ಅತಿಶಯ ಭಕ್ತಿ ಜ್ಞಾನಾಭಾವ. ಅವರು ಇತರ ದೇವತೆಗಳನ್ನ ಭಜಿಸ್ತಾರೆ. ನತು ಮಾಂ ಅಭಿಜಾನಂತಿ ತತ್ವೇನ, ನನ್ನನ್ನು ಅವರು ಸರಿಯಾಗಿ ತಿಳ್ಕೊಂಡಿಲ್ಲ. ಆದ್ದರಿಂದ ಈ ತ್ರೈವಿದ್ಯರಿಗೆ ಅತಿಶಯವಾಗಿರ್ತಕ್ಕಂಥ ಭಕ್ತಿ ಜ್ಞಾನಾಭಾವ, ಅತಿಶಯವಾಗಿರ್ತಕ್ಕಂತಹ ಭಕ್ತಿ ಜ್ಞಾನಗಳು ಇಲ್ಲ. ತತ್ವಜ್ಞಾನಾಭಾವೇ ಭಕ್ತಿ ಭಾವ ಸಿದ್ಧತ್ವಾತ್, ತತ್ವಜ್ಞಾನ ಇಲ್ಲ ಅಂತಾದ್ಮೇಲೆ ಭಕ್ತಿಯ ಭಾವ, ಭಕ್ತಿ ಅನ್ನೋದು ಅದು ಖಂಡಿತ ಇರುವುದಿಲ್ಲ. ಭಾಗವತಾನ ಅಂತೂ ಭಾಗವತರಾದರೆ ತತ್ಪ್ರತಿಯೋಗಿತೆಯ ಭಕ್ತಿರೇಕ ಸೂಚನಾಯ ಪರಿಪಾಸತೆ ಇತಿ ಪರಿಶಬ್ದ ಪ್ರಯೋಗ. ಬರೀ ಉಪಾಸನೆ ಮಾಡ್ತಾರೆ ಅಂತ ಹೇಳಲಿಲ್ಲ ಇಲ್ಲಿ ಭಾಗವತರಾದರೆ ಭಕ್ತ್ಯುದ್ರೇಕ ಸೂಚನಾಯ ಪರಿಪಾಸತೆ, ಬರೀ ಉಪಾಸತೆ ಅಂತ ಹೇಳಿಲ್ಲ, ಪರಿಪಾಸತೆ ಅಂದರೆ ಭಕ್ತ್ಯುದ್ರೇಕದಿಂದ ಇವರು ಉಪಾಸನೆ ಮಾಡ್ತಾರೆ ಅಂತ ಶಬ್ದವನ್ನು ಪ್ರಯೋಗ ಮಾಡುವ ಮೂಲಕವಾಗಿ
ಅವರಿಗಿಂತ ಭಿನ್ನತೆಯನ್ನು, ಅವರಲ್ಲಿ ತತ್ವಜ್ಞಾನ ಇಲ್ಲ, ಅಚ್ಛಿವಾದ ಭಕ್ತಿ ಇಲ್ಲ, ಆದರೆ ಇವರಲ್ಲಿ ಭಕ್ತ್ಯುದ್ರೇಕ ಇದೆ ಎಂದು ಸೂಚನೆ ಮಾಡಲಿಕ್ಕೋಸ್ಕರವಾಗಿ ಪರ್ಯುಪಾಸತೆ ಎಂಬ ಪರಿಶಬ್ದವನ್ನು ಪ್ರಯೋಗ ಮಾಡಿದ್ದು. ತಥಾ ಹಾಗೆಯೇ ಉಪಾಸನಸ್ಸೆಯು ಪರ್ಯುಪಾಸನತ್ವ. ಉಪಾಸನ ಅಂದರೆ ಪರ್ಯುಪಾಸನ. ಈ ಉಪಾಸನ ಅಂದರೆ ಇದೆ. ಯಾವುದು? ಪರ್ಯುಪಾಸನ ಅಂದರೆ ಭಕ್ತ್ಯುದ್ರೇಕದಿಂದ ಉಪಾಸನೆ ಮಾಡುವಂಥದ್ದು. ಅವರಾದರೆ ಸ್ವರ್ಗತಿಂ ಪ್ರಾರ್ಥಯಂತೆ ಕಾಮಾಹ ತರಿವಿದ್ಯಾನಂ ಕಾಮನಂ ಉಕ್ತಂ. ಅಲ್ಲೇನಾಯಿತು? ಅವರ ಬಗ್ಗೆ ಹೇಳುವಾಗ ಅವರು ಸ್ವರ್ಗತಿಯನ್ನು ಪ್ರಾರ್ಥಿಸ್ತಾರೆ, ಸ್ವರ್ಗ ಬೇಕು ಅಂತ ಬಯಸ್ತಾರೆ, ಮತ್ತೆ ವಿಷಯ ಫಲಗಳಿಂದ ಬಯಸ್ತಾರೆ. ಆದ್ದರಿಂದ ಅವರ ಫಲ ಅಷ್ಟೇ. ತತ್ ಪ್ರತಿಯೋಗಿತೆಯ, ಅದಕ್ಕೆ ವಿರುದ್ಧವಾಗಿ ಭಾಗವತರಿಗೆ ಚಿಂತೆಯಂತಹ ಮಾಂ, ನನ್ನನ್ನೇ ಚಿಂತೆ, ಮಾಮೇವ ಚಿಂತೆಯಂತಿ ನ ಕಾಮಂ ಇತಿ ಕಾಮನಾಭಾವ ಉಕ್ತಃ. ಇಲ್ಲಿ ಅನನ್ಯಾಶ್ಚಿಂತೆಯಂತೋ ಮಾಂ, ಇವರು ನನ್ನನ್ನೇ ಚಿಂತಿಸ್ತಾರೆ ಹೊರತು ಇವರು ನ ಕಾಮಂ, ಕಾಮನಾಭಾವ ಯಾವುದೂ ಇವರಲ್ಲಿ ಇಲ್ಲ ಅಂತ ಇಲ್ಲಿ ಈ ಶ್ಲೋಕದಲ್ಲಿ ಹೇಳಿತು. ಮಾಂ ಇಷ್ಟ್ವಾ ಇತಿ ಮಾಮೇವ ಯಜಂತೆ ಇತಿ ತ್ರೈವಿದ್ಯಾನಾಮಂತೆ ಸಮರ್ಪಣ ಮುಕ್ತಂ. ಅಲ್ಲಿ ಹಿಂದಿನ ಶ್ಲೋಕದಲ್ಲಿ ಮಾಂ ಇಷ್ಟ್ವಾ, ನನ್ನನ್ನು ಯಾಜಿಸಿ, ಕೊನೆಗೆ ಮಾಮೇವ ಯಜಂತಹ ಇತಿ, ನನ್ನನ್ನು ಕುರಿತು ಯಾಗವನ್ನೇ ಮಾಡಿದರೂ ಕೂಡ ಅಂತೆ ಸಮರ್ಪಣ ಮುಕ್ತಂ, ಅವರು ನನಗೆ ಸಮರ್ಪಣೆ ಮಾಡ್ತಾರೆ ಅಂತ ಅಲ್ಲಿ ಹೇಳಿದ್ದು. ಆದರೆ ಬಯಸಿದ್ದು ಅವರು ಸ್ವರ್ಗವನ್ನ. ತತ್ ಪ್ರತಿಯೋಗಿತೆಯ, ಇಲ್ಲಿ ಅದಕ್ಕೆ ವಿರುದ್ಧವಾಗಿ ನಿತ್ಯಾಭಿಯುಕ್ತಾನಾಂ ಅಂದರೆ ಯಾವಾಗಲೂ ಭಗವಂತ ಸ್ಮರಣೆ, ತಸ್ಮರಣ ತದುದ್ದೇಶ ಯುಕ್ತತ್ವ ಮುಕ್ತಂ. ಯಾವಾಗಲೂ ಭಗವಂತನ ಸ್ಮರಣೆಯೇ ಅವರ ಉದ್ದೇಶ, ಇದನ್ನು ಹೇಳಿದರು. ಆದ್ದರಿಂದ ಅತಃ ದ್ವಯೋ ವೈಷ್ಣವತ್ವೇಪಿ, ತ್ರೈವಿದ್ಯರು ಮಾಡುವ ಯಾಗ, ಭಾಗವತರು ಮಾಡುವ ಯಾಗ ಎರಡು ವೈಷ್ಣವ ಯಾಗ ಆಗಿದ್ರೂ ಕೂಡ ಭಗವದ್ಭೋಗ್ಯ ಕರ್ಮವತ್ವೇ ಅಪಿ ಫಲಹೇತುಪಾಯ ಭೇದಾತ್ ಫಲಭೇದ. ಅವರ ವೈಷ್ಣವತ್ವೇಪಿ, ಇಬ್ಬರು ಮಾಡತಕ್ಕಂತಹ ಯಾಗ ವೈಷ್ಣವ ಯಾಗ ಆಗಿದ್ರೂ ಕೂಡ ಭಗವದ್ ಭೋಗ್ಯ ಕರ್ಮವತ್ವೇಪಿ, ಎರಡೂ ಫಲಗಳನ್ನು ಭಗವಂತನೇ ಭೋಗಿಸುವನಾದರೂ ಕೂಡ ಭಗವಂತನೇ ಭುಂಜಿಸುವ ಕರ್ಮವನ್ನು ಈ ಎರಡೂ ಯಾಗಗಳಲ್ಲಿ ಮಾಡಿದ್ದರೂ ಸಹ ಫಲಹೇತು ಉಪಾಯ ಭೇದ, ಆ ಫಲಕ್ಕೆ ಕಾರಣವಾಗಿರತಕ್ಕಂತಹ ಅವರ ಅನುಷ್ಠಾನ ಉಪಾಯ ಇದೆಯಲ್ಲ ಅವುಗಳು ಬೇರೆ ಬೇರೆ ಆಗಿವೆ. ಆದ್ದರಿಂದ ಫಲಭೇದ. ತ್ರೈವಿದ್ಯರಿಗೆ ಸಿಗ್ತಕ್ಕಂತಹ ಫಲಕ್ಕಿಂತ ಅಧಿಕವಾಗಿರತಕ್ಕಂತಹ ಫಲ ಈ ಭಾಗವತರಿಗೆ ದೊರೆಯುವಂಥದ್ದು ಅಂತ ಈ ಶ್ಲೋಕದಲ್ಲಿ ಹೇಳ್ತಾನೆ ಅಂತ ಹೇಳ್ತಾ ಈ ಶ್ಲೋಕದ ಅನುಸಂಧಾನದೊಂದಿಗೆ ಇವತ್ತಿನ ಪಾಠವನ್ನು ಸಮಾಪ್ತಿಗೊಳಿಸ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಧನ್ಯವಾದಗಳು.